5,000 SIP ಹೇಗೆ 10,000 SIP ನ ಬೀಟ್ ಮಾಡುತ್ತೆ ನೋಡೋಣ. ನಾವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ವಿತ್ ಆವರೇಜ್ 12% ರಿಟರ್ನ್ SIP ನ ತಗೊಂಡ್ರೆ 10,000 SIP 5 ವರ್ಷಕ್ಕೆ 8.25 ಲಕ್ಷ ಆಗುತ್ತೆ. ಅದೇ 10 ವರ್ಷಕ್ಕೆ 23.23 ಲಕ್ಷ ಆಗುತ್ತೆ. ಅದೇ 20 ವರ್ಷಕ್ಕೆ 1 ಕೋಟಿ ಆಗುತ್ತೆ. ಅಂಡ್ 10,000 SIP ನ 30 ವರ್ಷಕ್ಕೆ ತಗೊಂಡ್ರೆ ಅದು 3,53,00,000 ಆಗುತ್ತೆ. ಅದೇ 5,000 SIP ನ ನಾವು 10% ಆನ್ಯುವಲಿ ಸ್ಟೆಪ್ ಅಪ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ವರ್ಷ 10% ಇನ್ಕ್ರೀಸ್ ಮಾಡೋದು. 5,000 SIP 5 ವರ್ಷಕ್ಕೆ 4.92 ಲಕ್ಷ ಆಗುತ್ತೆ. 10 ವರ್ಷಕ್ಕೆ 16.9 ಲಕ್ಷ ಆಗುತ್ತೆ. ಅದೇ 20 ವರ್ಷಕ್ಕೆ 99 ಲಕ್ಷ ಆಗುತ್ತೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ 10,000 SIP ಎಷ್ಟಾಗಿತ್ತೋ ಅಷ್ಟೇ ಆಯ್ತು. ಅಂಡ್ 30 ವರ್ಷಕ್ಕೆ 4,41,00,000 ಅಂದ್ರೆ 10,000 SIP ಗಿಂತ ಜಾಸ್ತಿನೇ ಆಯ್ತು. ಆದ್ರೆ ಇದು ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಚಿಕ್ಕ ಅಮೌಂಟ್ ಆದಂತ 5,000ನ ಸ್ಟೆಪ್ ಅಪ್ ಮಾಡಿ ದೊಡ್ಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ವಿ. ಆದ್ರೆ ನಿಜವಾಗ್ಲೂ ಇದಷ್ಟು ವರ್ತ್ ಇದೆಯಾ? 10,000 SIP ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ 36 ಲಕ್ಷ. ಅದೇ 5,000 SIP ವಿತ್ 10% ಆನ್ಯುವಲ್ ಸ್ಟೆಪ್ ಅಪ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ 98.7 ಲಕ್ಷ ಆಯ್ತು. ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 10,000 SIP ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ನ 10 ಟೈಮ್ಸ್ ಇದೆ. ಅದೇ 5,000 SIP 4.5 ಟೈಮ್ಸ್ ಅಷ್ಟೇ. ಮತ್ತೆ ಇನ್ನ ಹೆಚ್ಚು ಹೀಗೆ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.